ಬನ್ನಿ ಮೂಡ ಹಗರಣಕ್ಕೆ ಬರೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ ಮೂಡ ಫೈಲ್ಸ್ ರಿಲೀಸ್ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡಾಗೆ ಸಲ್ಲಿಸಿದ್ದ ಅರ್ಜಿಗೆ ವೈಟ್ನರ್ ಹಾಕಲಾಗಿತ್ತು ಅಂತ ನಾವೇ ಮೊದಲು ಬ್ರೇಕ್ ಮಾಡಿದ್ವಿ. ರಿಪಬ್ಲಿಕ್ ವರದಿ ಸತ್ಯ ಅಂತ ಖುದ್ದು ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ದಾರೆ. ಹೇಗೆ ಅಂತಂದರೆ, ನಾವು ವೈಟ್ನರ್ ಹಾಕಿಲ್ಲ, ಅದು ಸುಳ್ಳು ದಾಖಲೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಹೌದು ವೈಟ್ನರ್ ಹಾಕಿದ್ದೀವಿ, ಆದರೆ ತಪ್ಪು ಮಾಡಿಲ್ಲ ಅಂತೇಳಿ ಸ್ಪಷ್ಟನೆ ನೀಡಿ ಮುಡಾ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿರುವುದನ್ನು ಒಪ್ಪಿಕೊಂಡಿದ್ದಾರೆ. ನಾವು ಹೇಳಿದ್ದಿಷ್ಟೇ, ವೈಟ್ನರ್ ಹಾಕಿರುವಂಥ ಒಂದು ಡಾಕ್ಯುಮೆಂಟ್ ಓಡಾಡ್ತಾ ಇದೆ, ಅದನ್ನು ನಾವು ಬ್ರೇಕ್ ಮಾಡಿ. ಮುಖ್ಯಮಂತ್ರಿ ಏನು ಹೇಳಿದರು? ನಾವು ಅರ್ಜಿಯೇ ಸಲ್ಲಿಸಿಲ್ಲ, ಆಮೇಲೆ ವೈಟ್ನರ್ ಹಾಕಿಯೇ ಇಲ್ಲ. ಇವತ್ತು ವೈಟ್ನರ್ ಹಾಕಿದ್ದೀವಿ, ಆದರೆ ಅದರಲ್ಲಿ ಏನೂ ತಿದ್ದಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ವೈಟ್ನರ್ ಹಾಕಿದ್ದು ನಿಜ ಅಂತ ಆಯಿತು. ರಿಪೋರ್ಟ್. ಇನ್ನು ವೈಟ್ನರ್ ಜಟಾಪಟಿ. ಪತ್ನಿ ಪಾರ್ವತಿ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ 4-5 ಪದಕ್ಕೆ ವೈಟ್ನರ್ ಹಾಕಿದ್ದೀವಿ. ಮಹಾ ಅಪರಾಧವೆಂಬಂತೆ ಗಂಟಲು ಹರ್ಕೊಂಡ್ರು. ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅಂತ ಸಿದ್ದು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶದ ಕನ್ನಡಕ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ. ನಾವು ಕಳೆದುಕೊಂಡ ಭೂಮಿ ಪಕ್ಕವೇ ಭೂಮಿ ಕೇಳಿದ್ರು. ಸೈಟ್ಗಳು ಇಲ್ಲದಿದ್ದಕ್ಕೆ 4-5 ಪದಗಳಿಗೆ ವೈಟ್ನರ್ ಹಾಕಿದ್ರು. ಟಿಪ್ಪಣಿ ಇಲ್ಲ, ಆದೇಶವೂ ಇಲ್ಲ, ಅಪ್ಪಣೆ ಕೂಡ ಇಲ್ಲ. ನಮಗೆ ಸೇರಿದ ಭೂಮಿಯಲ್ಲೇ ಸೈಟ್ಗಾಗಿ ಮನವಿ ಮಾಡಿದರು. ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ವಿಜಯನಗರದಲ್ಲಿ ಸೈಟ್ ಕೇಳಿದ್ವಿ ಅಂತ ಬೊಬ್ಬೆ ಹಾಕ್ತಾ ಇದ್ರು. ಸ್ವಯಂ ಘೋಷಿತ ಕಾನೂನು ಪಂಡಿತರು ಈಗೇನು ಹೇಳ್ತಾರೆ? ಆತುರದಲ್ಲಿ ಮೂಗು ಕತ್ತರಿಸಿಕೊಂಡು ಕನ್ನಡಿ ಮುಂದೆ ಅತ್ತರಂತೆ, ಆದರೆ ಅಂತಿಮವಾಗಿ ಗೆಲುವು ಸತ್ತದ್ದೇ ಆಗಿರುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೋಗಿ, ವೈಟ್ನರ್ ಅಡಿ ಅಡಗಿಸಿಟ್ಟಿದ್ದ ಅಕ್ಷರ ತಡಕುವುದು ಶೋಭೆಯಲ್ಲ, ಮೂಲ ದಾಖಲೆ ಮುಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು? ಈ ಮೂಲ ದಾಖಲೆ ತಂದುಕೊಟ್ಟ ಮಹಾಶಯ ಯಾರು? ಈ ಮೂಲ ದಾಖಲೆ ಮುಡಾದಲ್ಲಿದೆಯಾ, ನಿಮ್ಮ ಮನೆಯಲ್ಲಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಮೂಲ ದಾಖಲೆಗೆ ಟಾರ್ಚ್ ಹಾಕಿದ್ಯಾರು, ನೀವಾ ಅಂತ ಕೇಳಿದ್ದಾರೆ. ಈ ದಾಖಲೆಯನ್ನೇಕೆ ಕೋರ್ಟ್ಗೆ ಕೊಟ್ಟಿಲ್ಲ? ದಾರಿ ತಪ್ಪಿಸೋದಕ್ಕ? ಜನರನ್ನು ದಿಕ್ಕು ತಪ್ಪಿಸಿದಂತೆ ಕೋರ್ಟ್ಗೂ ಸುಳ್ಳು ಮಾಹಿತಿ ಕೊಟ್ರ? ನ್ಯಾಯಾಲಯಕ್ಕೂ ಟಾರ್ಚ್ ಬಿಟ್ಟು ತೋರಿಸ್ತಾ ಇದ್ದೀರಾ? ಹೇಗೆ? ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀರಿ. ಶಿಶುಪಾಲನ ಹಾಗೆ ಮಾಡಿದ ತಪ್ಪು ಮುಚ್ಚಿಕೊಳ್ಳಲು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯಗೆ 9 ಪ್ರಶ್ನೆಯನ್ನಿಟ್ಟು ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಕೆಲವು ಪ್ರಶ್ನೆಗಳು. ದಾಖಲೆಗಳಿಗೆ ವೈಟ್ನರ್ ಹಚ್ಚಿದ್ದ ಸುದ್ದಿ ಸತ್ಯವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಹೇಳಿದ್ದು ಸತ್ಯವಾಗಿದೆ. ವೈಟ್ನರ್ ಹಚ್ಚಿದ್ದು ಒಪ್ಪಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೈಟ್ನರ್ ಹಚ್ಚಿದ ವಾಕ್ಯಕ್ಕೆ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪತ್ರಕ್ಕೆ ಟಾರ್ಚ್ ಬೆಳಕು ಹರಿಸಿ ಸ್ಪಷ್ಟೀಕರಣಕ್ಕೆ ಸಿದ್ದು ಪ್ರಯತ್ನ ಮಾಡಿದ್ದಾರೆ. ಮೊದಲು ಪತ್ನಿ ಪತ್ರದ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಆನಂತರ ವೈಟ್ನರ್ ಹಚ್ಚಿದ ವಿಷಯಕ್ಕೆ ತೇಪೆ ಹಚ್ಚಲು ಪ್ರಯತ್ನ ಪಟ್ಟಿದ್ದರು. ಸೈಟ್ ಕೇಳುವಲ್ಲಿ ತಪ್ಪು ಮಾಡೇ ಇಲ್ವಾ ಸಿದ್ದರಾಮಯ್ಯ? ಈ 2 ಸಾಲುಗಳ ಬಗ್ಗೆ ಸ್ಪಷ್ಟನೆ ಯಾಕೆ ಕೊಟ್ಟರು ಸಿದ್ದರಾಮಯ್ಯ? ತಪ್ಪು ಮಾಡಿಲ್ಲ, ವೈಟ್ನರ್ ಹಾಕಿದ್ದೇಕೆ, ಸುಮ್ಮನಿದ್ದೇಕೆ? ರಿಪಬ್ಲಿಕ್ ಕನ್ನಡ ಸಾಲು ಪ್ರಶ್ನೆ ಬೆನ್ನಲ್ಲೇ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಈಗ ಜೈಲ್ ಮೇಟ್ಸ್. ವಿಲ್ಸನ್ ಗಾರ್ಡನ್ ನಾಗ ಓರ್ವ ಕುಖ್ಯಾತ ರೌಡಿ ಶೀಟರ್. 18 ವರ್ಷಗಳ ಹಿಂದೆ ರೌಡಿಸಮ್ ಫೀಲ್ಡ್ಗೆ ಬಂದಿದ್ದ ನಾಗ. ಆರಂಭದಲ್ಲಿ ಕಳ್ಳತನ ಮಾಡ್ತಾ ಇದ್ದ ವಿಲ್ಸನ್ ಗಾರ್ಡನ್ ನಾಗ. ಸೈಲೆಂಟ್ ಸುನೀಲ್, ಒಂಟೆ ರೋಹಿತ್ ಹಿಂದೆ ಓಡಾಡ್ತಾ ಇದ್ದ. 23 ಕೇಸ್ಗಳಿವೆ. 8 ಕೊಲೆ ಕೇಸ್ನಲ್ಲಿ A1 ಆರೋಪಿ. 2012 ಕಾಟನ್ಪೇಟೆಯಲ್ಲಿ ರೌಡಿ ಗುಪ್ಪನ ಕೊಲೆ ಮಾಡಿದ್ದ. 2014ರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಶ್ರೀನಿವಾಸ್ ಕೊಲೆ ಮಾಡಿದ್ದ. 14ರಲ್ಲಿ ಮಡಿವಾಳದ ನಕ್ರಾಬಾಬು ಕೊಲೆ ಕೇಸ್. 16ರಲ್ಲಿ ವೈಟ್ ಫೀಲ್ಡ್ ಸುಹೇಲ್ ಕೊಲೆ ಕೇಸ್. 17ರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಶೂಟೌಟ್. 20ರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಜಿಮ್ ಸುಬ್ಬು ಕೊಲೆ. 20ರಲ್ಲಿ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ. ಸದ್ಯ ಸಿದ್ದಾಪುರ ಮಹೇಶ್ ಹತ್ಯೆ ಕೇಸಲ್ಲಿ ಜೈಲು ಸೇರಿದ್ದಾನೆ. ಆಗಸ್ಟ್ 23 ಸಿದ್ದಾಪುರ ರೌಡಿ ಶೀಟರ್ ಮಹೇಶನ ಹತ್ಯೆ ಆಗುತ್ತೆ. ಮಹೇಶ್ ರಿಲೀಸ್ ಆಗ್ತಾ ಇದ್ದಾಗೆ ಜೈಲು ಮುಂದೆ ಕೊಂದು ಹಾಕ್ತಾರೆ. ಮಹೇಶನ ಹತ್ಯೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ನಾಗ. ಯಾಕೆ ಉಳಿಸ್ಕೊಂಡಿದ್ದಾರೆ ಇವರನ್ನೆಲ್ಲ? ಇನ್ನು ಖತರ್ನಾಕ್ ಕುಳ್ಳ ಸೀನಾ, ಈತನಿಗೆ ಶಿಕ್ಷೆ ಆಗಿದೆ. ಮತ್ತೊಬ್ಬ ಕೈದಿ ಹೆಸರು ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ. ಕುಳ್ಳ ಸೀನನೇ ವಿಲ್ಸನ್ ಗಾರ್ಡನ್ ನಾಗಾನ ಗುರುವಾಗಿದ್ದಂತೆ. ಕೊಲೆ ಪ್ರಕರಣದಲ್ಲಿ ಈತ ಜೈಲು ಸೇರಿರುವ ಕುಳ್ಳ ಸೀನಾ. ಕೊಲೆ ಪ್ರಕರಣದಲ್ಲಿ ಕುಳ್ಳ ಸೀನನಿಗೆ ಸಜೆ ಕೂಡ ಆಗಿದೆ. ಇವರೆಲ್ಲ ವಿಚಾರಣಾಧೀನ ಕೈದಿಗಳು. ಅಂದರೆ ವಿಚಾರಣೆ ಆಗ್ತಾ ಇರುತ್ತೆ, ಬರ್ತಾರೆ ಹೋಗ್ತಾರೆ.
ಇನ್ನೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಆದರೆ ಕುಳ್ಳಸೀನ ಹಾಗಲ್ಲ, ಜೀವಾವಧಿ ಶಿಕ್ಷೆ ಆಗಿದೆ. ಸಜೆ ಆದ ಖೈದಿ ಸಾಧಾರಣವಾಗಿ ಬಿಳಿ ಬಟ್ಟೆ ಹಾಕಬೇಕು, ಆದರೆ ಕುಳ್ಳಸೀನ ಸಜೆ ಆದರೂ ಬಿಳಿ ಬಟ್ಟೆ ಧರಿಸೋದಿಲ್ಲ. ಜೈಲಾಧಿಕಾರಿಗಳಿಗೆ ಶ್ರೀನಿವಾಸ್ ಕ್ಯಾರೆ ಅಂತ ಕೂಡ ಹೇಳಲ್ವಂತೆ. ವಿಲ್ಸನ್ ಗಾರ್ಡನ್ ನಾಗಾನೇ ಸೀನನ ಬರ್ತ್ಡೇ ಮಾಡಿದ್ದ. ಜೈಲಲ್ಲಿ ಗನ್ ಆಕಾರದ ಕೇಕ್ ಕತ್ತರಿಸಿ ಸೆಲೆಬ್ರೇಷನ್ ಮಾಡಿದ್ದ. ಇವರನ್ನು ಕಾಯೋ ಪೊಲೀಸರು, ಆ ಪೊಲೀಸ್ಗೆ ಒಂದು ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟಿಗೆ ಒಬ್ಬರು ಮಂತ್ರಿ, ಆಮೇಲೆ ಒಮ್ಮೆ ಕಾಂಗ್ರೆಸ್, ಒಮ್ಮೆ BJP, ಇನ್ನೊಮ್ಮೆ JDS. ಓಕೆ, ನಿಜ ಹೇಳಿ ವೀಕ್ಷಕರೇ, ಒಂದು ದಿವಸ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಕಟ್ಟದೇ ಇದ್ದರೆ ನಿಮಗೆಷ್ಟು ಭಯ ಕಾಡುತ್ತೆ? ಒಂದು ದಿನ ಅಥವಾ 2 ದಿನ ನಿಮ್ಮ ನೀರಿನ ಬಿಲ್ ಕಟ್ಟದೇ ಇದ್ದರೆ ನಿಮಗೆಷ್ಟು ಭಯ ಕಾಡುತ್ತೆ? ಒಂದು ಸಲದ EMI ಮಿಸ್ ಆದರೆ ನಿಮಗೆಷ್ಟು ಭಯ ಕಾಡುತ್ತೆ? ಮಕ್ಕಳ ಫೀಸನ್ನು ಕರೆಕ್ಟಾದ ಟೈಮ್ಗೆ ಕಟ್ಟದೇ ಇದ್ದಾಗ ಎಲ್ಲಿ ಟೀಚರ್ ಅಥವಾ ಶಾಲೆಯ ಒಂದು ಫೋನ್ ಬರುತ್ತೆ ಅಂತೇಳಿ ನಿಮಗೆಷ್ಟು ಭಯ ಕಾಡುತ್ತೆ? ಯಾರಿಂದಲೋ ಕೈ ಸಾಲ ತಗೊಂಡಂಥ 500 ರೂಪಾಯಿ, 1000 ರೂಪಾಯಿಯನ್ನು ಹೇಳಿದ ಟೈಮ್ಗೆ ಕೊಡೋಕ್ಕೆ ಆಗದೇ ಇದ್ದಾಗ ನಿಮ್ಮ ಮನಸ್ಸು ಎಷ್ಟು ಗಡಗಡ ಅಂತ ನಡಗತ್ತೆ. ಯಾಕಂದರೆ ನಾಳೆ ಯಾರು ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ. 1 ರೂಪಾಯಿಗೆ, 10 ರೂಪಾಯಿಗೆ, 100 ರೂಪಾಯಿಗೆ ಮಾನಕ್ಕಾಗಿ ಅಂಜುವ ನೀವು, ನಿಮ್ಮ ಹತ್ರ ಮಾತ್ರ ಸರ್ಕಾರ ನೀನು ಬಡವ ಇದೆಯಪ್ಪ, ಸ್ವಲ್ಪ ಟ್ಯಾಕ್ಸ್ ಕೊಡು, ಶ್ರೀಮಂತನಿಂದ ಜಾಸ್ತಿ ತಗೊಳ್ತೀನಿ, ಅಂಬಾನಿಯಿಂದ ಜಾಸ್ತಿ ತಗೋತೀನಿ, ನಿನ್ನಿಂದ ಸ್ವಲ್ಪ ತಗೋತೀನಿ ಅಂತ ಹೇಳಲ್ಲ. ಟ್ಯಾಕ್ಸ್ ನೀನೂ ಕಟ್ಟಬೇಕು, ಅಂಬಾನಿ ಕಟ್ಟಬೇಕು. ಹಾಗಿದ್ರೆ ನಿನಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಹೆಂಗಪ್ಪ? ಯಾರು ಪ್ರಶ್ನೆ ಮಾಡಬೇಕು ಇದನ್ನು? ಬಲಾಢ್ಯರಾಗೇ ಹೋಗೋದಾ? ಬಡವರಿಂದ ನೀವು ರಕ್ತ ಹೀರಿ ಒಂದು ದಿವಸ ಟ್ಯಾಕ್ಸ್ ಕಟ್ಟೋ ಲೇಟ್ ಆದರೆ ಕರೆಂಟ್ ನೋವು ಬಂದು ಮಾನ ಮರ್ಯಾದೆ ತೆಗೆದು ಕಟ್ ಮಾಡಿ ಹೋಗ್ತಾನೆ. ಇಲ್ಲಿ ಕೊಲೆ ಮಾಡಿದರೂ ಕೂಡ ನಿಮ್ಮನ್ನು ಕೇಳೋರಿಲ್ಲ ಅಂತಂದರೆ ಪ್ರಶ್ನೆ ಮಾಡಬಾರ್ದಾ? ಈ ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ಏನೆಲ್ಲ ಆಗಿತ್ತು, ಇನ್ನೂ ಆಗಬೇಕಾ? ಮತ್ತೆ ನೆನಪಿಸ್ತೀನಿ, ಎಚ್ಚೆತ್ಕೊಳ್ಳಿ. ಪರಪ್ಪನ ಅಗ್ರಹಾರದ ಕಹಾನಿ ಯಾಕೆ ಬೇಸರ ಆಗ್ತಾ ಇರೋದು ಈ ಪೊಲೀಸರ ಬಗ್ಗೆ ಅಂತಂದರೆ, ಒಂದು ವೇಳೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ ಕೂತ್ಕೊಳ್ಳದೆ ಆತನೇ ಒಬ್ಬ ಎಲ್ಲಾದರೂ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು ಕೂಡ ಇಷ್ಟೊಂದು ಇಶ್ಯೂ ಆಗ್ತಾ ಇರಲಿಲ್ಲ. ಇದೇ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಇಂಥ ಒಂದು ಮೆಸೇಜ್ ಕಳಿಸಿದ, ಹಾಗಾಗಿ ಏನೋ ಕಿರಿಕಿರಿ ಮಾಡ್ದ ಅಂದರೂ ಕೂಡ ಇಷ್ಟು ಬೇಸರ ಆಗ್ತಾ ಇರಲಿಲ್ಲ. ಆತ ಫೋನ್ ಮಾಡಿದ್ದು ತನ್ನ ಪತ್ನಿ ವಿಜಯಲಕ್ಷ್ಮಿಗೋ, ಮಗನಿಗೋ, ಮನೆಯವರಿಗೋ, ಮೀನಮ್ಮನಿಗೋ ಆಗಿದ್ರೂ ಕೂಡ ದುಃಖ. ಸತ್ಯ. ಇನ್ನೊಬ್ಬ ರೌಡಿ. ಈ ಐಷಾರಾಮಿ ಜೀವನವನ್ನು ಕೊಟ್ಟವ್ರು ಯಾರು? ಚಾಪಾಕಾಗದ ಆರೋಪಿ ತೆಲಗಿ ಕೂಡ ಇಲ್ಲೇ ಇದ್ದ. ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಜೈಲಾಧಿಕಾರಿಗಳು. ಅವನಿಂದ ದುಡ್ಡು ಪಡೆದು ಕೆಲವರು VRS ತಗೊಂಡ್ರು ಸರ್. ಈಗ ಪಾಲಿಟಿಕ್ಸ್ಗೆ ಬಂದಿದ್ದಾರೆ, VRS ತಗೊಂಡ್ರು. ಅವನು ಕೊಟ್ಟ ದುಡ್ಡನ್ನು ತಿಂದು ಸರ್ಕಾರದಿಂದ VRS ತಗೊಂಡು ರಿಟೈರ್ಡ್ ಆಗಿ ಈಗ ಪಾಲಿಟಿಕ್ಸ್ಗೆ ಬಂದು ನಿಂತಿದ್ದಾರೆ. 4-5 ಜನ ಹೆಸರು ನನಗೆ ಈಗಲೂ ಗೊತ್ತಿದೆ, ಸಂದರ್ಭ ಬಂದರೆ ಹೇಳ್ತೀನಿ. ತೆಲಗಿಗೆ ಕಾಲೊತ್ತೋಕೆ ಒಬ್ಬ, ಕೈ ಒತ್ತೋಕೆ ಒಬ್ಬ ಇದ್ದ. 10 ಕೋಟಿ ಕೊಟ್ಟರೆ ಕೊಡದೇ ಇರ್ತಾರಾ? ಕರೀಂಲಾಲಾ ತೆಲಗಿಗೆ ಮಸಾಜ್ ಮಾಡೋಕ್ಕೆ ಒಬ್ಬನ ನೇಮಕವಾಗಿತ್ತು. ಆಗ 2 ಜೈಲಾಧಿಕಾರಿಗಳು ಅರೆಸ್ಟ್ ಆಗಿದ್ರು. ಇನ್ನು ಶಶಿಕಲಾ, ಜಯಲಲಿತಾ ಆಪ್ತೆ ಶಶಿಕಲಾ ಲೈಫು ಜಿಂಗಲಲ್ಲ. ಜೈಲಿನ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ್ರು DIG ರೂಪಾ. ಜಯಲಲಿತಾ ಆಪ್ತೆ ಶಶಿಕಲಾ ಪರಪ್ಪನ ಅಗ್ರಹಾರದಲ್ಲಿದ್ದರು. ಶಶಿಕಲಾಗೆ ಸ್ಪೆಷಲ್ ಕೋಣೆ, TV, ಸಹಕೈದಿ ಅಡುಗೆ ಭಟ್ಟ. ಬಂದಿಖಾನೆ DGP ಸತ್ಯನಾರಾಯಣ ವಿರುದ್ಧ ಆರೋಪ ಬಂತು. ಶಶಿಕಲಾರಿಂದ 2 ಕೋಟಿ ಹಣ ಲಂಚ ಪಡೆದ ಆರೋಪ. ಅಂದು ರೂಪಾ ಅವರು ಜೈಲಿನ ಡ್ರಗ್ಸ್ ದಂಧೆ ಬಗ್ಗೆ ಬಯಲು ಮಾಡಿದರು. ಜೈಲಲ್ಲಿ ಡ್ರಗ್ಸ್ ಈಗಲೂ ಸಿಗತ್ತೆ. ಜೈಲಲ್ಲಿ ಡ್ರಗ್ಸ್ ಸಿಗತ್ತೆ ಅಂತ ಹೇಳಿದರು DIG ರೂಪಾ. 25 ಜನರ ಯೂರಿನ್ ಟೆಸ್ಟ್ನಲ್ಲಿ 18 ಜನರಿಗೆ ಪಾಸಿಟಿವ್ ಬಂದಿತ್ತು. ಅಂದರೆ 25ರಲ್ಲಿ 18 ಜನ ಡ್ರಗ್ಸ್ ಸೇವನೆ ಮಾಡಿದ್ದು ಸಾಬೀತಾಗಿತ್ತು. ಜೈಲಲ್ಲಿ CCTV ಇದೆ, ನಿಯಂತ್ರಿಸೋದು ಪೊಲೀಸರು. ಬೇಕಾದಾಗ ಆಫ್ ಮಾಡ್ತಾರೆ, ಬೇಕಾದಾಗ ಆನ್ ಮಾಡ್ತಾರೆ. ಜೈಲಿಂದ ಬಿಡುಗಡೆ ಆದ ಖೈದಿಯೇ ಹೇಳಿದ ಸತ್ಯ ಇದು. ಅವರಿಗೆ ಮಾಮೂಲಿ ಬೇಕು. ಪರಪ್ಪನ ಅಗ್ರಹಾರಕ್ಕೆ ಚಪ್ಪಲಿ ಮುದ್ದೆಯಲ್ಲಿ ಸಿಂಬರುತ್ತೆ.
ಈಗ ಡೈಲಿ ಊಟ ಅಕ್ಕಿ ಗಿಕ್ಕಿ ಹಣ್ಣು ಹಂಪಲೆಲ್ಲ ಬರಬೇಕಲ್ಲ, ಆ ಕಂಟೈನರಲ್ಲಿ ತರ್ತಾರೆ. ಕೆಲವೊಮ್ಮೆ ರಾಗಿ ಮುದ್ದೆ ಒಳಗೆ ಮೊಬೈಲ್ ಇಟ್ಟು ಪಾಸ್ ಮಾಡ್ತಾರೆ. 5,000 ರೂಪಾಯಿ ಮೊಬೈಲ್ ಜೈಲಲ್ಲಿ ಬೇಕಿದ್ರೆ 10,000 ರೂಪಾಯಿ ಆಗುತ್ತೆ. ಜನ ತಮ್ಮವ್ರು ನೋಡಲು ಜೈಲಿಗೆ ಬ್ಯಾಗ್ ತಂದಿರ್ತಾರೆ. ಬ್ಯಾಗ್ನಲ್ಲಿ ಏನು ತಂದರೂ ಯಾರು ಕೂಡ ಚೆಕ್ ಮಾಡಲ್ವಂತೆ ಮಾಡ್ತಾರೆ. ಪೊಲೀಸರಿಗೆ ಮಾಮೂಲಿ ಕೊಟ್ಟರೆ ಎಲ್ಲವೂ ಸಲೀಸಾಗಿ ನಡೆಯುತ್ತೆ. ದುಡ್ಡು ಕಳಿಸಬೇಕು ಅಂದರೆ 10% ಕಮಿಷನ್ ಕೊಡಬೇಕು. ಹೆಡ್ ವಾರ್ಡ್ ತಪಾಸಣೆ ಮಾಡಬಾರ್ದು ಅಂದರೆ 100 ಕೊಡಿ. ಜೈಲರಿಗೆ 100ರಿಂದ 200 ಕೊಟ್ಟರೆ ಅವರು ಸೈಲೆಂಟ್ ಆಗ್ತಾರೆ. ಮುಂದಕ್ಕೆ ಹೋದಾಗ ಚೀಫ್ ವಾರ್ಡ್ಗೆ 100 ಕೊಡಬೇಕು. ಎಲ್ಲ ದಾಟಿ ಖೈದಿಗೆ ಬ್ಯಾಗ್ ಸಿಗಬೇಕು ಅಂದರೆ 500 ರೂಪಾಯಿ ಸಾಕು. ಸಂದರ್ಶನ ಸೆಂಟರ್ನಲ್ಲಿ ಡ್ಯೂಟಿ ಹಾಕಿಸ್ಕೊಳ್ಳಲು ಕ್ಯೂ ಇರುತ್ತೆ. ಕ್ಯೂ. ಈ ಪೊಲೀಸ್ ಅಧಿಕಾರಿಗಳು ನಮ್ಮ ಈ ವ್ಯವಸ್ಥೆಯನ್ನು ಎಷ್ಟು ಹಾಳು ಮಾಡಿದ್ದಾರೆ ಅಂತಂದರೆ ಇವರಿಗೂ ಸಿಗ್ನಲಲ್ಲಿ ಸಿಗ್ತಾರಲ್ಲ ಅವರಿಗೂ ವ್ಯತ್ಯಾಸ ಇಲ್ಲ. ಅವರು ಸಿಗ್ನಲಲ್ಲಿರುವವರು ಶ್ರಮಪಟ್ಟು ದುಡಿದು ಕೊಡಿ ನನಗೆ ಭಿಕ್ಷೆ ಅಂತ ಕೇಳಿ ಭಿಕ್ಷೆ ಬೇಡೋದು. ಇವರು ದೋಚೋದು. 1 ವಾರ ಡ್ಯೂಟಿಗೆ ಮೇಲಾಧಿಕಾರಿಗೆ 10ರಿಂದ 15 ಸಾವಿರ ಕೊಡ್ತಾರೆ. ಬಾಲ್ ಆಚೆಗೆ ಎಸೆದ್ರೆ ಗಾಂಜಾ ತುಂಬಿ ಒಳಗೆ ಬರುತ್ತೆ. ಜೈಲಿನಿಂದ ಬಿಡುಗಡೆ ಆದ ಖೈದಿಯ ಬಿಚ್ಚಿಟ್ಟ ಕಹಾನಿ ಇದು. ಯಾವಾಗ ಸರಿ ಮಾಡೋದು? ಯಾರು ಸರಿ ಮಾಡೋದು? ಸಿದ್ದರಾಮಯ್ಯನವರೇ, ನೀವಿದ್ದಾಗಲೂ ಕೂಡ ಸರಿಯಾಗಿಲ್ಲ ಅಂತಂದರೆ ಹೇಗೆ? ನೀವೇ ಪಾಪ ಒದ್ದಾಡ್ತಾ ಇದ್ದೀರಿ ಮುಡಾದಲ್ಲಿ. ನೆಕ್ಸ್ಟ್ ನೋಡಿ, ಯಾರೆಲ್ಲ ರೌಡಿ ಶೀಟರ್ಗಳಿದ್ದಾರೆ ಅವರ ಕಹಾನಿ ಹೇಳ್ತೀನಿ. ಕೊಲೆ ಕೇಸ್ ಆರೋಪಿ ದರ್ಶನ್ ರೌಡಿಗಳ ಜೊತೆಗೆ ಕುಳ್ಕೊಂಡು ಟೀ ಜೊತೆಗೆ ಸಿಗರೇಟ್ ಸೇರ್ತಿರುವ ಸಂಗತಿ ಬಟಾ ಬಯಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಜೊತೆಗೆ ಎಂಜಾಯ್ ಮಾಡುವ ದೃಶ್ಯ ಸಮೇತ ಸಿಕ್ಕಿದೆ. ಆದರೀಗ ಈ ಇಬ್ಬರ ಕ್ರಿಮಿನಲ್ ಹಿಸ್ಟ್ರಿ ವಿಭಿನ್ನವಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನನ ರಕ್ತ ಚರಿತ್ರೆ ಬಗ್ಗೆ ಗೊತ್ತಾದರೆ ನೀವು ಕೂಡ ದಂಗಾಗಿ ಹೋಗ್ತೀರಿ.